ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ಬುಧವಾರ ಮಧ್ಯಾಹ್ನ ಒಂದು ಮಜಾ ಸಂಗತಿ ನಡೆಯಿತು ಕೇಂದ್ರದಲ್ಲಿ. ನಿಮಗೆ ಗೊತ್ತು, ಇದರ ಕುರಿತಾಗಿ ನಾನು ಸವಿಸ್ತಾರವಾಗಿ ಹೇಳಿದ್ದೆ. ಇಡೀ ದಿವಸ ಸತತವಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ. ಮೊದಲು CCS ಸಭೆ ನಡೆಯುತ್ತೆ, ಅದಾದ್ಮೇಲೆ ವಿತ್ತೀಯ ಸಲಹಾ ಸಮಿತಿಯ ಸಭೆ ನಡೆಯುತ್ತೆ, ಪೊಲಿಟಿಕಲ್ ಅಫೇರ್ಸ್ ಸಭೆ ನಡೆಯುತ್ತೆ, ಎಲ್ಲಾ ರೀತಿಯ ಸಭೆಗಳು ನಡೀತವೆ. ಅದಾದ್ಮೇಲೆ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಒಂದು ಸುದ್ದಿ ಹೊರಗಡೆ ಬಂತು. ಏನು ಎಲ್ಲ ಆ ಕಡೆ ಪಾಕಿಸ್ತಾನದಲ್ಲಿರುವಂತಹ ಎಲ್ಲಾ ಮಾಧ್ಯಮಗಳು, ಇಲ್ಲಿ ಭಾರತದಲ್ಲಿರುವಂತಹ ಎಲ್ಲಾ ಮಾಧ್ಯಮಗಳು, ಎಡಚರರು ಎಲ್ಲಾ ಕಿವಿಯನ್ನ ಇಟ್ಕೊಂಡು ಕಾಯ್ಕೊಂಡು ಕೂತ್ಬಿಟ್ಟಿದ್ರು. ಏನ್ ಹೇಳ್ತಾರೆ. ಯುದ್ಧದ ಬಗ್ಗೆ ಅನೌನ್ಸ್ ಮಾಡಿಬಿಡ್ತಾರೆ. ಅಮಿತ್ ಶಾ ಅವರು ಪತ್ರಿಕಾಗೋಷ್ಠಿ ಮಾಡ್ತಾರೆ, ಡಾಕ್ಟರ್ ಜಯಶಂಕರ್ ಇರ್ತಾರೆ, ಅಜಿತ್ ಡೋವಲ್ ಇರ್ತಾರೆ. ಎಲ್ಲರೂ ಸೇರಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಮುಂದಿನ ನಡೆಯನ್ನ ಹೇಳ್ತಾರೆ. 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ ಆಯ್ತು, 1 ಗಂಟೆ ಆಯ್ತು, 2 ಗಂಟೆ ಆದ್ರೂ ಏನೂ ಸುದ್ದಿನೇ ಇಲ್ಲ. ಪತ್ರಿಕಾಗೋಷ್ಠಿ. ಕೊನೆಗೆ ಪತ್ರಿಕಾಗೋಷ್ಠಿ ಮಾಡಿದ್ಯಾರು ಅದು ಕೇಳಬೇಕು. ಅಲ್ಲಿ ಅಮಿತ್ ಶಾನೂ ಇಲ್ಲ, ಡಾಕ್ಟರ್ ಜಯಶಂಕರ್ ಇಲ್ಲ, ಅಜಿತ್ ದೋವಲ್ ಇಲ್ಲ, ಯಾರೂ ಇಲ್ಲ. ಬಂದು ಕೂತವರು ಅಶ್ವಿನಿ ವೈಷ್ಣವ್ ಅವರು ಬಂದು ಹೇಳ್ತಾರೆ, ನಮ್ಮ ಸರ್ಕಾರ ಜನಗಣತಿಯನ್ನ ಮಾಡಲಿದೆ. ಈ ಜನಗಣತಿಯ ಜೊತೆ ಜಾತಿ ಜನಗಣತಿಯನ್ನ ಕೂಡ ಮಾಡಲಿದೆ. ಸಚಿವ ಸಂಪುಟದಲ್ಲಿ ಇದರ ತೀರ್ಮಾನ ಆಗಿದೆ. ಈ ವಿಷಯವನ್ನ ಹೇಳಲಿಕ್ಕೆ ಪತ್ರಿಕಾಗೋಷ್ಠಿಯನ್ನ ಮಾಡಿತ್ತು. ಎಲ್ಲರೂ ಅನ್ಕೊಂಡದ್ದು ಯುದ್ಧದ ಕುರಿತಾದಂತಹ ಮಾಹಿತಿ ಸಿಗತ್ತೆ ಅಂತ. ಆದರೆ ಸರ್ಕಾರ ಹೇಳಿದ್ದು ಯುದ್ಧದ ವಿಷಯವನ್ನೇ ಮಾತಾಡಲಿಲ್ಲ. ವಿಷಯಾಂತರ ಮಾಡಿ ಯಾವ ರಾಹುಲ್ ಗಾಂಧಿ ಬಹಳ ದೊಡ್ಡದಾದಂತಹ ಪಾಶುಪತಾಸ್ತ್ರ ಅಂತ ಅನ್ಕೊಂಡಿದ್ರು, ಅಂತ ಅಸ್ತ್ರವನ್ನು ಒಂದೇ ಒಂದು ಹೇಳಿಕೆಯ ಮೂಲಕ ನಿಶಸ್ತ್ರಗೊಳಿಸಿಬಿಟ್ರು. ಅವರ ಅಜೆಂಡಾವನ್ನ ಫೇಲ್ ಮಾಡಿಬಿಡ್ತಾರೆ. ಎಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಸಂದಿಗ್ಧತೆಯ ವಾತಾವರಣ ನಿರ್ಮಾಣ ಆಗಿದೆ. ಯುದ್ಧ ಮಾಡಿದ್ರೆ ಹೇಗೆ, ಮಾಡದೇ ಇದ್ರೆ ಹೇಗೆ? ಯುದ್ಧ ಮಾಡಿದ್ರೆ ದೇಶದ ಮೇಲೆ ಯಾವ ಪರಿಣಾಮ, ಮಾಡದೇ ಇದ್ರೆ ಏನಾಗತ್ತೆ? ನರೇಂದ್ರ ಮೋದಿ ಅವರ ತಾಕತ್ತಿನ ಪ್ರಶ್ನೆ. 56 ಇಂಚಿನ ಎದೆ. ಪಾಕಿಸ್ತಾನದವರು ಮಧ್ಯರಾತ್ರಿ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ, ಇನ್ನು 36 ಗಂಟೆಯಲ್ಲಿ ಯುದ್ಧ ಅಂತಾರೆ. ಸರ್ಕಾರ ಸಭೆ ಮೇಲೆ ಸಭೆ ಮಾಡ್ತಾ ಇದೆ. ಆದರೆ ಮಾಡಿದಂತ ಸರ್ಕಾರ ಹೇಳಿದ್ದೇನು? ಯುದ್ಧದ ವಿಚಾರವನ್ನೇ ಪ್ರಸ್ತಾಪ ಮಾಡೋದಿಲ್ಲ. ಮಾತಾಡಿದ್ದ ಅಶ್ವಿನಿ ವೈಷ್ಣವ್, ಅವ್ರಿಗೂ ಯುದ್ಧಕ್ಕೂ ಸಂಬಂಧವೇ ಇಲ್ಲ, ಅವ್ರ ಖಾತೆ ಅಲ್ಲ. ಕರ್ನಾಟಕದಲ್ಲಾದ್ರೆ ಪ್ರಿಯಾಂಕ್ ಖರ್ಗೆ ಅಂತ ಅವ್ರು ಬಂದು ಕೂತ್ಬಿಡೋರು, ಎಲ್ಲಾ ವಿಷಯವನ್ನು ಮಾತಾಡ್ತಾರೆ. ಅವ್ರು ಎಲ್ಲಾ ಖಾತೆಗೂ ಸಚಿವರವರು. ಅಲ್ಲಿ ಹಂಗಲ್ಲ. ಕೇಂದ್ರದಲ್ಲಿ ಯಾವ ಸಬ್ಜೆಕ್ಟ್ ಮೇಲೆ ಯಾರು ಮಾತಾಡಬೇಕು ಅವರೇ ಮಾತಾಡಬೇಕು ಅಂತ ಒಂದು ಶಿಸ್ತನ್ನು ಕಾಪಾಡ್ತಾರೆ. ಯಾವಾಗ ಈ ರೀತಿಯಾದಂತಹ ಜಾತಿ ಜನಗಣತಿ ಅಂತ ಹೇಳ್ಬಿಟ್ರು, ಜನಗಣತಿಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ರು, ಇದ್ದಕ್ಕಿದ್ದ ಹಾಗೆ ಪ್ರಳಯ ಸದೃಶ ವಾತಾವರಣ ಉಂಟಾಗಿದ್ದೆ ಅಲ್ಲಿ ಅಂತಂದ್ರೆ ರಾಹುಲ್ ಗಾಂಧಿಯವರ ಪಾಳೆಯದಲ್ಲಿ, ಅಖಿಲೇಶ್ ಯಾದವ್ ಅವರ ಪಾಳೆಯದಲ್ಲಿ. ಯಾಕೆ ಅವ್ರಿಗೆ ಹಂಗಾಯ್ತು ಅಂತಂದ್ರೆ ಅವ್ರಿಗೆ ಒಂದು ವಿಷಯ ಬಹಳ ಚೆನ್ನಾಗಿ ಗೊತ್ತಿತ್ತು. ರಾಹುಲ್ ಗಾಂಧಿಗಾಗ್ಲಿ ಅಖಿಲೇಶ್ ಯಾದವ್ ಆಗಿ ಏನಂತ, ಹಿಂದೂ ಧರ್ಮವನ್ನ ಒಡೆಯುವಂತ ಹುನ್ನಾರ ಏನಿದೆ ವಿಪಕ್ಷಗಳದು, ಅದನ್ನ ಫೇಲ್ ಮಾಡಬೇಕು. ಹಿಂದೂಗಳು ಒಗ್ಗಟ್ಟಾಗಿರಬೇಕು. ಈ ದೇಶದಲ್ಲಿ ಕುಂಭಮೇಳ ಆದ್ಮೇಲೆ ಎಲ್ಲಾ ಹಿಂದೂಗಳು ಯಾವುದೇ ಜಾತಿಯನ್ನು ಕೇಳಲಾರದೆ ಒಟ್ಟಿಗೆ ಸೇರಿದ್ರು. ಒಟ್ಟಿಗೆ ಸೇರುವುದಷ್ಟೇ ಅಲ್ಲ, ನಾವು ಎಂಥ ಸಂದರ್ಭದಲ್ಲಿಯೂ ಈ ದೇಶಕ್ಕಾಗಿ ಸನ್ನದ್ಧ ಎನ್ನುವಂತ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು. ಅದಾದ್ಮೇಲೆ ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆ, ಭೀಭತ್ಸವಾದ ಘಟನೆ, ಅದ್ರ ಕುರಿತು ಇಡೀ ದೇಶದಲ್ಲಿ ಒಕ್ಕೊರಲೊಂದೇ ಸರ್ಕಾರದ ಪರವಾಗಿ ಇಡೀ ದೇಶ ನಿಂತಿದೆ. ಇಡೀ ದೇಶದ ಜನ ಪಾಕಿಸ್ತಾನದ ಮೇಲೆ ಮುಗಿಬೀಳ್ತಾ ಇದ್ದಾರೆ. ಯಾವ ಧರ್ಮದ ಹೆಸರಿನಲ್ಲಿ ಇದು ನಡೆದಿದೆಯೋ ನರ್ಮೇದ, ಆ ಮತಾಂಧರನ್ನು ಬಿಡಬಾರದು ಅನ್ನುವಂತ ಹೋರಾಟ ಮಾಡ್ತಾ ಇದ್ದಾರೆ. ಹೀಗೆ ಧರ್ಮದ ವಿಚಾರದಲ್ಲಿ ಬಹಳ ಕಟ್ಟ ಆಗಿರುವಂತಹ ಭಾರತ ದೇಶದ ಪ್ರಜೆಗಳು ಜಾತಿ ಜನಗಣತಿಯ ವಿಷಯದಲ್ಲಿ ಅವರನ್ನು ಮುರಿಯುವಂತಹ ಪ್ರಯತ್ನವನ್ನು ಮಾಡಿದಂತಹ ರಾಹುಲ್ ಗಾಂಧಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು, ಇದನ್ನು ಉಳಿಸಬಾರದು ಅನ್ನುವಂತ ಅಜೆಂಡಾದಲ್ಲಿದ್ದು ಅದನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ತಮ್ಗೆ ಹೇಳ್ಬೇಕಾಗಿಲ್ಲ. ಒಬ್ಬ ಪತ್ರಕರ್ತ ಬಂದ್ರು, ಅವರ ಜಾತಿಯನ್ನ ಕೇಳ್ತಾರೆ. ಬಜೆಟ್ನ ಅಧಿವೇಶನಕ್ಕೆ ಸಂಬಂಧಪಟ್ಟಾಗ ಬಜೆಟ್ನ ಕುರಿತಾಗಿ ಒಂದು ಸಭೆಯನ್ನ ಮಾಡಿದ್ರಲ್ಲಿ ಇದರಲ್ಲಿ ಹಿಂದುಳಿದ ವರ್ಗದವರು ಎಷ್ಟು ಜನ ಇದ್ರಿ ಅಂತ ಕೇಳ್ತಾರೆ. ಒಬ್ಬ ಮೋಚಿ ಹತ್ರ ಹೋಗ್ತಾರೆ, ನಿನ್ನ ಜಾತಿ ಯಾವುದು ಅಂತ ಕೇಳ್ತಾರೆ. ಹೀಗೆ ಕಂಡಲ್ಲಿ ಜಾತಿ ಕೇಳುವಂತ, ತನ್ನ ಜಾತಿಯನ್ನು ಹೇಳಲಾರದಂತ ರಾಹುಲ್ ಗಾಂಧಿ, ಮತ್ತೊಂದು ಕಡೆ ಪಿಡಿಎ ಅನ್ಕೊಂಡು ಓಡಾಡುವಂತ ಅಖಿಲೇಶ್ ಯಾದವ್. ಇವ್ರಿಗೆ ಒಂದು ವಿಷಯ ದಿಟ್ಟವಾಗಿತ್ತು, ನರೇಂದ್ರ ಮೋದಿ ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಒಪ್ಪೋದಿಲ್ಲ. ಜಾತಿ ಗಣತಿ ಮಾಡಿಬಿಟ್ರೆ ಹಿಂದೂಗಳು ಒಗ್ಗಟ್ಟಾಗೋದಿಲ್ಲ, ಎಲ್ಲ ಚಲ್ಲಾಪಿಲ್ಲಿ ಆಗಿಬಿಡ್ತಾರೆ. ಆದ್ದರಿಂದ ಈ ತಳಸ್ಪರ್ಶಿ ಸಮುದಾಯಗಳೇನಿದಾವೆ ಅವ್ರಿಗೆ ಒಂದು ವಿಷಯವನ್ನ ರವಾನೆ ಮಾಡಬೇಕು. 2024 ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ದಂತಹ ಕೆಲಸ ಏನು,
ನೋಡಿ, ನಿಮ್ಗೆಲ್ಲಾರನ್ನೂ ನಾವು ಉದ್ಧಾರ ಮಾಡಬೇಕು, ಅಭಿವೃದ್ಧಿ ತರಬೇಕು, ಯಾರ ಜನಸಂಖ್ಯೆ ಎಷ್ಟೋ ಅವ್ರಿಗೆ ಅಷ್ಟು ಹಕ್ಕು ಸಿಗಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಜಾತಿ ಜನಗಣತಿಗೆ ಒಪ್ತಾ ಇಲ್ಲ. ಜಾತಿ ಜನಗಣತಿ ಯಾಕೆ ಒಪ್ತಾ ಇಲ್ಲ ಅಂದ್ರೆ ನಿಮ್ಗೆಲ್ಲರಿಗೂ ಅನುಕೂಲ ಆಗಬಾರ್ದು ಅಂತ ಅವ್ರು ಹಂಗೆ ಮಾಡ್ತಾ ಇದ್ದಾರೆ. ಕೇವಲ ಮೇಲ್ವರ್ಗದವರಿಗೆ ಬಿಜೆಪಿ ಈ ರೀತಿಯಾದಂಥ ಮಣೆ ಹಾಕುವ ಕೆಲಸ ಮಾಡ್ತಾ ಇದೆ. ಹಿಂಗೆ ನಿರಂತರವಾಗಿ ನರೇಟಿವ್ನ ಸೃಷ್ಟಿ ಮಾಡಿ ಎಲ್ಲಾ ಚುನಾವಣೆಯಲ್ಲಿ ಇದನ್ನ ಅಸ್ತ್ರವನ್ನಾಗಿ ಮಾಡ್ಕೋಬೇಕು ಅಂತ ರಾಹುಲ್ ಗಾಂಧಿ ಬಹಳಷ್ಟು ದಿವಸದಿಂದ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಈಗ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ ನರೇಂದ್ರ ಮೋದಿ ಅಂತ ನಿರೀಕ್ಷೆ ಮಾಡಿದವರಿಗೆ ನೇರವಾಗಿ ಹೋಗಿ ರಾಹುಲ್ ಗಾಂಧಿ ಮೇಲೆ ಸ್ಟ್ರೈಕ್ ಆಗತ್ತೆ, ಸರ್ಜಿಕಲ್ ಸ್ಟ್ರೈಕ್ ಆಗತ್ತೆ ಅಂತ ಯಾರಿಗೂ ಕಲ್ಪನೆ ಕೂಡ ಇರುವುದಿಲ್ಲ. ಊಹಾತೀತವಾದ ವಿಚಾರ, ಕಲ್ಪನಾತೀತವಾದ ವಿಚಾರ, ನಿರೀಕ್ಷಿಸಲಾರದ ವಿಚಾರ, ಏನು ಮಾಡಬೇಕು ಗೊತ್ತಾಗಲಾರದಂಥ ಅಯೋಮಯ ಸ್ಥಿತಿ ಕಾಂಗ್ರೆಸ್ ಪಾಳೆಯದಲ್ಲಿ. ಕಾಂಗ್ರೆಸ್ ಈಗೇನು ಮಾಡಬೇಕೀಗ? ಇದ್ದಕ್ಕಿದ್ದ ಹಾಗೆ ಅಸ್ತ್ರವನ್ನು ಕಿತ್ಕೊಂಡ್ಬಿಟ್ರು. ಒಂದೇ ಹೊಡೆತಕ್ಕೆ ಅಸ್ತ್ರ ಕಿತ್ಕೊಂಡ್ರು. ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿ ಮಾಡ್ತೀನಿ ಅಂತ ಸಂಜೆ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಳ್ತಾರೆ. ನಮ್ಮ ಬೇಡಿಕೆಯನ್ನ ನರೇಂದ್ರ ಮೋದಿ ಈಡೇರಿಸಿದ್ದಾರೆ, ನಾವು ಇಷ್ಟು ವರ್ಷದಿಂದ ಹೇಳ್ತಾ ಇದ್ವಿ, ಆದರೆ ನರೇಂದ್ರ ಮೋದಿ ಹಿಂದೂಗಳು ಅನ್ಕೊಂಡು ಇದನ್ನು ಮಾಡ್ತಾ ಇರಲಿಲ್ಲ. ನಾವೀಗ ಕೇಳ್ತೀವಿ, ಖಾಸಗಿಯಲ್ಲಿ ಮೀಸಲಾತಿಯನ್ನ ಕೇಳ್ತೀವಿ. 15(5) ಪ್ರಕಾರ, ಸಂವಿಧಾನದ ಅನುಚ್ಛೇದದ ಪ್ರಕಾರ ಖಾಸಗಿಯಲ್ಲಿ ನೀನು ಏನ್ ಬೇಕಾದ್ರೂ ಕೇಳು. ನಿನ್ನ ಪ್ರಮುಖ ಅಸ್ತ್ರ ಏನಿತ್ತಲ್ಲ, ಆ ಅಸ್ತ್ರವನ್ನು ನಿಶಸ್ತ್ರ ಮಾಡಿದ್ದಂತೂ ನರೇಂದ್ರ ಮೋದಿ ಅವರು ಅದನ್ನು ಒಪ್ಕೊಳ್ಳೇಬೇಕು. ಯಾವ ಕಾಲಘಟ್ಟದಲ್ಲಿ ಮಾಡಿದ್ದಾರೆ? ಮುಂದೆ ನಿರಂತರವಾದ ಚುನಾವಣೆಗಳಿದ್ದಾವೆ. ಬಂತು ಬಿಹಾರದ ಚುನಾವಣೆ, ಬಂತು ಪಶ್ಚಿಮ ಬಂಗಾಳದ ಚುನಾವಣೆ, ಬಂತು ತಮಿಳುನಾಡಿನ ಚುನಾವಣೆ. ಎಲ್ಲಾ ಚುನಾವಣೆಗಳು ಎದುರಿದ್ದಾವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಖಿಲೇಶ್ ಯಾದವ್ನ ಅಸ್ತಿತ್ವದ ಪ್ರಶ್ನೆ ಉತ್ತರ ಪ್ರದೇಶದ ಚುನಾವಣೆ ಇದೆ. ಆಮೇಲೆ ಯಾವುದೇ ಜನಗಣತಿ ಆಗಲಿ, ಯಾವುದೇ ಜಾತಿ ಜನಗಣತಿ ಆಗಲಿ ರಾತ್ರೋರಾತ್ರಿ ಆಗುವಂತಹ ಕೆಲಸ ಅಲ್ಲ. ಅದು ಭಾರತ ಅಂತ 140 ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಹಲವು ವರ್ಷಗಳೇ ಇದನ್ನು ಸರಿಯಾಗಿ ನಿಖರವಾಗಿ ಮಾಡಲಿಕ್ಕೆ ಬೇಕಾಗುವಂಥದ್ದು. ಯಾಕೆಂದ್ರೆ 2011ರಲ್ಲಿ ಸೋನಿಯಾ ಗಾಂಧಿ ಅವರ ತಾಯಿಯೇ ಜಾತಿ ಗಣತಿ ಅಂತ ಮಾಡಿಸಿದ್ರು, ಸಮೀಕ್ಷೆ ಅಂತ ಮಾಡಿಸಿದ್ರು. ಇಲ್ಲಿಯವರೆಗೂ ಅದರ ವರದಿ ಬಿಡುಗಡೆ ಆಗಿಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಮಾಡಿಸಿದ್ರು. ಈ ಸಲ ಅವರು ಕೊಟ್ಟ ಅಂಕಿಅಂಶವನ್ನು ನೋಡಿ ಸ್ವತಃ ಅವರ ಸರ್ಕಾರದಲ್ಲಿರುವಂತಹ ಸಚಿವರು, ಶಾಸಕರೇ ಬೆಚ್ಚಿ ಬಿದ್ದು ಬಿಟ್ರು. ನಮ್ಮ ಜಾತಿ ಬಗ್ಗೆ ಏನು ಇದರಲ್ಲಿ ಈ ತರ ತಪ್ಪು ಅಂಕಿಅಂಶಗಳನ್ನ ಕೊಟ್ಟಿದ್ದೀರಿ, ಇದನ್ನ ಇಟ್ಕೊಂಡು ನಾವೆಲ್ಲರೂ ಇಂಪ್ಲಿಮೆಂಟೇಷನ್ ಮಾಡಕ್ಕಾಗತ್ತಾ? ಮಾನ ಮರ್ಯಾದೆ ಇದೆ ಅಂದ್ರೆ ಮಾಡಿದವ್ರಿಗೆ ಅಂತ ಬಾಯಿಗೆ ಬಂದ ಹಾಗೆ ಎಲ್ಲರೂ ಉಗಿದ್ರು ಕ್ಯಾಕರಿಸಿ. ಅದಾದ್ಮೇಲೆ ಅದೇನಾಯ್ತು? ತಗೊಂಡೋಗಿ ತಟಸ್ಥಾಗಿ ಬಿದ್ದೋಯ್ತು. ಮುಂದಿನ ಸಭೆಯಲ್ಲಿ ಮಾತಾಡ್ತೀವಿ, ಅವಾಗ ಮಾತಾಡ್ತೀವಿ, ಇವಾಗ ಮಾತಾಡ್ತೀವಿ. ಮೊದಲೇದಾಗಿ ಈ ರೀತಿ ಜನಗಣತಿ, ಜಾತಿ ಗಣತಿ ಮಾಡಬೇಕಾದ ಕೆಲಸ ಕೇಂದ್ರ ಸರ್ಕಾರದ ಕೆಲಸ, ರಾಜ್ಯಗಳದಲ್ಲ. ಇದನ್ನು ಸ್ವತಃ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತು. ಆದ್ರೆ ಬಿಹಾರ ಸರ್ಕಾರ ಕೇಳಲಿಲ್ಲ. ನಿತೀಶ್ ಕುಮಾರ್ ಅವತ್ತು ಮಾಡಿದ್ರು. ಏನಂತ ಹೇಳಿದ್ರು? ಇದು ಗಣತಿ ಅಲ್ಲ, ಇದು ಸಮೀಕ್ಷೆ ಅಂತ ಸುಳ್ಳು ಹೇಳಿದ್ರು. ಇವತ್ತಿಗೂ ಬಿಹಾರದಲ್ಲಿ ಎಂತ ದೊಡ್ಡದಾದಂತಹ ಸಮಸ್ಯೆ ಉದ್ಭವಿಸಿದೆ ಅಂದ್ರೆ, ಇದನ್ನ ಅನುಷ್ಠಾನಕ್ಕೆ ತಂದ್ರೆ ಸ್ವತಃ ಅವ್ರಿಗೆ ಮುಳುವಾಗುವಂತ ಸಂದರ್ಭ. ಆಮೇಲೆ ಈ ಬಾರಿ ನರೇಂದ್ರ ಮೋದಿ ಕೊಟ್ಟಂತ ಏಟ್ ಇದೆಯಲ್ಲ, ಸರ್ಜಿಕಲ್ ಸ್ಟ್ರೈಕ್, ಇದು ಕೇವಲ ಹಿಂದೂಗಳ ಜಾತಿ ಜನಗಣತಿ ಅಲ್ಲ. ಬಹಳ ಮುಖ್ಯವಾಗಿ ಇದನ್ನು ಗಮನಿಸಬೇಕು. ಮುಸಲ್ಮಾನರಲ್ಲಿ 72 ಹೂರೆ ಅಂತ, 72 ಹೂರೆ 72 ಅಪ್ಸರೆಯರು. ಅವ್ರು ಒಂದು ಕೊಲೆ ಮಾಡಿದ್ರೆ 72 ಅಪ್ಸರೆಯರು ಅವ್ರು ಸಿಗ್ತಾರೆ ಅಂತಾರೆ. ಇನ್ನೊಂದು 72 ಫಿರ್ಕಿಯಾ ಅಂತ. ಏನಿದು 72 ಫಿರ್ಕಿಯಾ? 72 ಫಿರ್ಕಿಯಾ ಅಂದ್ರೆ 72 ಉಪಜಾತಿಗಳು ಅಂತ, ಪಂಗಡಗಳು ಅಂತ. ಫಿರ್ಕಿ ಅಂದ್ರೆ ಪಂಗಡ. ಮುಸಲ್ಮಾನರಲ್ಲಿ ಕೇವಲ ಶಿಯಾ ಸುನ್ನಿಗಳಿಲ್ಲ, ಅಹಮದಿಯಾಗಳಿದ್ದಾರೆ, ಬೇರೆ ಬೇರೆ ಕಮ್ಯುನಿಟಿಗಳು ತುಂಬಾ ಇದಾವೆ. ಅವರಲ್ಲಿಯೂ ಕೂಡ ಹಿಂದುಳಿದ ವರ್ಗದವರು ಇದ್ದಾರೆ, ಅವರಲ್ಲಿಯೂ ಕೂಡ ದಲಿತರಿದ್ದಾರೆ. ಅವ್ರಿಗೆ ಯಾವತ್ತೂ ಪ್ರಾಶಸ್ತ್ಯವೇ ಸಿಕ್ಕಿಲ್ಲ. ಮುಸಲ್ಮಾನರು ಅಂದ್ಕೂ ಏಕಕಾಲಕ್ಕೆ ಒಂದಾಗ್ಬಿಡ್ತಾರೆ, ಒಬ್ರಿಗೊಬ್ರು ಮದುವೆ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಧರ್ಮದ ವಿಚಾರ ಬಂದಾಗ ಒಂದಾಗ್ಬಿಡ್ತಾರೆ. ಶಿಯಾ ಸುನ್ನಿಗಳು ಜಗತ್ತಿನೆಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಆದ್ರೆ ಭಾರತ ದೇಶದಲ್ಲಿ ಮಾತ್ರ ಪ್ರತ್ಯೇಕವಾಗಿದ್ರೂ ಕೂಡ ಹಿಂದೂಗಳ ವಿಚಾರ ಬಂದಾಗ ಶಿಯಾಗಳು ಸುನ್ನಿಗಳು ಒಂದಾಗ್ಬಿಡ್ತಾರೆ. ಈಗ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ, ಸರಿಯಾದಂತ ಏಟನ್ನು ಕೊಡ್ತಾ ಇದ್ದಾರೆ. ಯಾವ ಹಿಂದೂಗಳ ಜಾತಿಯನ್ನ ನೀವು ಎಣಿಸುವಂತ ಹೇಳ್ತಿರಲ್ಲ, ಅದೇ ರೀತಿ ಮುಸಲ್ಮಾನರಲ್ಲಿಯೂ ಜಾತಿಗಳು ಯಾವಿದಾವೆ ಅದರ ಎಂಟ್ರಿ ಆಗತ್ತೆ. ಶಿಯಾಗಳೆಷ್ಟಿದ್ದಾರೆ ಎಂಟ್ರಿ ಆಗತ್ತೆ, ಸುನ್ನಿಗಳೆಷ್ಟಿದ್ದಾರೆ ಎಂಟ್ರಿ ಆಗತ್ತೆ, ಅಹಮದಿಯಾಗಳೆಷ್ಟು ಜನ ಇದ್ದಾರೆ ಎಂಟ್ರಿ ಆಗತ್ತೆ. ಎಲ್ಲರೂ ಸೇರಿ ಯಾರ್ಯಾರ ಜಾತಿಗೆ ಎಷ್ಟೆಷ್ಟು ಅಂತ ಉಪಜಾತಿಗಳ ಲೆಕ್ಕಾಚಾರ ಆಗತ್ತೆ. ಈಗ ಹೇಳುವ ಪ್ರಕಾರ 72 ಫಿರ್ಕಿಯಾ ಅಲ್ಲ, 275ರಿಂದ 300 ಉಪಜಾತಿಗಳು ಇದಾವಂತೆ ಮುಸಲ್ಮಾನರಲ್ಲಿ. ಕ್ರಿಶ್ಚಿಯನ್ನರಲ್ಲಿರುವಂತಹ ಉಪಜಾತಿಗಳು, ಕ್ಯಾಥಲಿಕ್ ಯಾರು, ಪ್ರೊಟೆಸ್ಟೆಂಟ್ ಯಾರು, ಅದರ ಕೆಳಗಡೆ ಯಾರು, ದಲಿತರು ಯಾರು,
ಅವರಲ್ಲಿ ಏನೇನಿದಾವೆ ಅವು ಕೂಡ ಈಗ ಸೆನ್ಸಸ್ ಆಗತ್ತೆ ಮತ್ತು ಜಾತಿಯ ಲೆಕ್ಕಾಚಾರ ಆಗತ್ತೆ, ಸಿಖ್ಖರಲ್ಲಿ ಆಗತ್ತೆ, ಎಲ್ಲಾ ಜನಾಂಗಗಳು ಯಾವಿದಾವೆ ಭಾರತ ದೇಶದಲ್ಲಿ ಎಲ್ರಿಗೂ ಆಗತ್ತೆ. ಆಗಲಿಕ್ಕೆ ಕಾಲ ಬೇಕು. ಮಾಡಿ 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 ಅಂತ ನೀವು ಒತ್ತಡವನ್ನು ಹೇರ್ತಾ ಇದ್ರಲ್ಲ, ಮಾಡ್ತೀನಿ ಅಂತ ಹೇಳಿದ್ದೀನಿ, ಮಾಡ್ತೀನಿ ಆಗಲಿ. ಯಾಕೆಂದ್ರೆ ನಿಮ್ಮದೇ ಸರ್ಕಾರ 2011ರಲ್ಲಿ ಮಾಡಿದ್ದು 14 ವರ್ಷಗಳಾದರೂ ಇನ್ನೂವರೆಗೂ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಸಿದ್ದರಾಮಯ್ಯ ಅವರು ಅವತ್ತು ಮಾಡಿದ್ದು ಇವತ್ತರೆಗೂ ಅದನ್ನು ಸಮರ್ಪಕವಾಗಿ ಅದರ ನಂಬರ್ಗಳನ್ನೇ ಹೇಳಲಿಕ್ಕಾಗ್ತಾ ಇಲ್ಲ. ಹೀಗಿರುವಾಗ ಸರ್ಕಾರದ ಮಟ್ಟದಲ್ಲಿ ಅದು ದೇಶದ ಜಾತಿ ಗಣತಿ ಮಾಡಬೇಕು ಅಂತಂದ್ರೆ 2029ರ ಚುನಾವಣೆ ಆಗಬೇಕು. ಅದಕ್ಕಿಂತ ಮುಂಚೆ ಅಂತೂ ಮುಗಿಯಲ್ಲ ಇದು. ಏನು ಇವರು ಸುಳ್ಳು ಲೆಕ್ಕ ಮಾಡಿದ್ರಲ್ಲ ಸಿದ್ದರಾಮಯ್ಯ ಅವರು, ಯಾರ ಮನೆ ಹತ್ರ ಹೋಗಲಾರದೆ ಎಲ್ಲ ಅಂಕಿ ಸಂಖ್ಯೆ ಬರ್ಕೊಂಡ್ರು. ಇದನ್ನ ನಾ ಹೇಳ್ತಾ ಇಲ್ಲ, ಅವರದೇ ಸರ್ಕಾರದಲ್ಲಿ ಸಚಿವರು ಶಾಸಕರು ಮತ್ತೆ ಹೇಳ್ತಾ ಇದ್ದಾರೆ ನಮ್ಮ ಮನೆಗೆ ಬಂದೇ ಇಲ್ಲ ಯಾರು ಅಂತೇಳಿ. ಆ ರೀತಿ ಆದರೆ ದೊಡ್ಡ ಗಲಾಟೆ ಆಗತ್ತೆ ಅಂತ ನರೇಂದ್ರ ಮೋದಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ರಾದ್ಧಾಂತ ಆಗಲಾರದ ಹಾಗೆ ನಾವು ಮಾಡ್ತೀವಿ. ಈಗ ರಾಹುಲ್ ಗಾಂಧಿಗೆ ಪೇಚಿಗೆ ಇಟ್ಕೊಂಡಿದೆ. ಏನಯ್ಯ ಇದ್ದದ್ದು ಒಂದು ನಮ್ಮ ಕಡೆ ಅಜೆಂಡಾ ಇತ್ತು, ಆ ಅಜೆಂಡಾನು ಫೇಲ್ ಆಗೋಯ್ತು. ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ. ಏನಪ್ಪಾ, ಪಹಲ್ಗಾಮ್ನಲ್ಲಿ ಆದಂತ ನರಮೇಧದ ಏನಿದೆ ಅದರ ಕುರಿತಾಗಿ ಒಕ್ಕೊರಲಿನಲ್ಲಿ ಕಾಂಗ್ರೆಸ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಈ ದೇಶದ ಜನ ಕಾಂಗ್ರೆಸ್ ಅನ್ನು ಚೀತು ಅನ್ನುವ ಮಟ್ಟಿಗೆ ತಂದು ನಿಲ್ಲಿಸಿದ್ದಾರೆ ಅಲ್ಲಿರುವಂತಹ ನಾಯಕರು, ಮುಖಂಡರು. ಏಕೆಂದ್ರೆ ನರೇಂದ್ರ ಮೋದಿಯವರ ಚಿತ್ರವನ್ನ ಹಾಕೊಂಡೇ ಸರ್ತನ್ಸೆ ಜುದಾಹ ಅಂತೇಳಿ ಹಾಕಿದಂತಹ ಜನ ಇವರು. ಅಂಥದ್ದೊಂದು ಇದನ್ನ ಟ್ವೀಟ್ ಮಾಡ್ತಾರೆ, ಫೋಟೋವನ್ನ ಟ್ವೀಟ್ ಮಾಡ್ತಾರೆ. ಇದರ ಕುರಿತು ವ್ಯಾಪಕವಾದಂತಹ ಖಂಡನೆ ನಡೆಯುತ್ತೆ. ಯಾಕೆ ನಡೆಯುತ್ತೆ ಅಂದ್ರೆ ಇದೇ ತರದ ಕೆಲಸವನ್ನ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಹಿಂದೂಗಳು ಪ್ರೊಟೆಸ್ಟ್ ಮಾಡುವ ಸಂದರ್ಭದಲ್ಲಿ ಅಲ್ಲಿಯ ಪಾಕಿಸ್ತಾನ ಹೈಕಮಿಷನರ್ ರಾಜತಾಂತ್ರಿಕ ಹಿಂಗ್ ಕೈ ಮಾಡಿದ್ದ. ಅದೇ ಚಿತ್ರ ಈಗ ನರೇಂದ್ರ ಮೋದಿ ಫೋಟೋ ಇವ್ರು ಹಾಕಿದ್ರು. ಈಗ ಅದನ್ನ ನಿನ್ನೆ ಡಿಲೀಟ್ ಮಾಡಿದ್ದಾರೆ. ಯಾವಾಗ ಡಿಲೀಟ್ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ? ಯಾವಾಗ ಇದು ಮೈ ಮೇಲೆ ಬರುತ್ತೆ ಅಂತ ಗೊತ್ತಾಗುತ್ತೋ ಅವಾಗ ಡಿಲೀಟ್ ಮಾಡ್ತಾರೆ. ಒಂದು ದೊಡ್ಡ ದ್ವಂದ್ವ ಏನಿದೆ ಅವರಲ್ಲಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ, ಮೊದಲು ಸರ್ಕಾರದ ವಿರುದ್ಧ ಮಾತಾಡ್ಲಿಕ್ಕೆ ಒಂದಷ್ಟು ಜನ ಬಿಟ್ಬಿಡ್ತಾರೆ. ಆತ ಮಣಿಶಂಕರ್ ಅಯ್ಯರ್ ಆಗಿರಬಹುದು, ಪತ್ರೊಡೆ ಆಗಿರಬಹುದು, ಜಯರಾಮ್ ರಮೇಶ್ ಇರಬಹುದು, KC ವೇಣುಗೋಪಾಲ್ ಇರಬಹುದು, ಕರ್ನಾಟಕ ದಮನಕರು ಮಾತಾಡ್ಬಿಡ್ತಾರೆ. ಅವರು ದೇಶದ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ, RSS ವಿರುದ್ಧ, ಬಿಜೆಪಿ ವಿರುದ್ಧ ಮಾತಾಡ್ಬಿಡ್ತಾರೆ. ಯಾವಾಗ ಅದು ಮಿಸ್ಫೈರ್ ಆಗತ್ತೆ ಅಂತ ಗೊತ್ತಾಗತ್ತೋ ಅವಾಗ ಇದು ನಮ್ದಲ್ಲ, ಇದು ಸ್ಟೇಟ್ಮೆಂಟು, ಆ ವ್ಯಕ್ತಿಯ ವೈಯಕ್ತಿಕವಾದಂತಹ ಹೇಳಿಕೆ. ಇನ್ನೂ ಸಂದರ್ಭ ಬಂದ್ರೆ ಅವ್ರನ್ನ ರಾಜೀನಾಮೆ ಕೊಡಿಸ್ಬಿಡ್ತಾರೆ ಅಥವಾ ಅವ್ರನ್ನ ಪದಚ್ಯುತ ಮಾಡಿಬಿಡ್ತಾರೆ. ಈಗ ಸ್ಯಾಮ್ ಪಿಟ್ರೋಡನ್ನ ಚುನಾವಣೆ ಸಂದರ್ಭದಲ್ಲಿ ಸ್ಯಾಮ್ ಅಂಕಲ್ನ ರಾಜೀನಾಮೆ ಕೊಡಿಸಿರಲಿ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ ಅಧ್ಯಕ್ಷ ಪದವಿಯಿಂದ. ಚುನಾವಣೆ ಮುಗಿದ ಮಾರನೇ ದಿವಸ ಮತ್ತೆ ಆತನೇ ಅಧ್ಯಕ್ಷ. ಆ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕ್ಲಿಕ್ ಆದ್ರೆ ಕ್ಲಿಕ್ ಆಗಲಿ, ಫೇಲ್ ಆದ್ರೆ ಆಗಲಿ. ಆದ್ರೆ ಈ ದೇಶದ ಜನ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ, ನೀವು ಮಾಡಿದಂತ ಪ್ರತಿಯೊಂದು ಕದಲಿಕೆ ಏನಿದೆಯಲ್ಲ ಅದನ್ನ ಗಮನಿಸ್ತಾ ಇರುತ್ತೆ. ನಿನ್ನೆ ಹೇಳಿದ್ದನ್ನ ಇವತ್ತು ನೀವು ತಿರುಚಿದ ತಕ್ಷಣ 2 ವಿಡಿಯೋ ಇಡ್ತಾರೆ. ಉದಾಹರಣೆಗೆ ಸಿದ್ದರಾಮಯ್ಯ ಅವರು ಮೊದಲೇನು ಹೇಳಿದ್ರು? ಭದ್ರತೆಯ ವೈಫಲ್ಯ. ಹೌದಪ್ಪ, ಆಯ್ತು, ಭದ್ರತೆಯ ವೈಫಲ್ಯ. ಯಾಕಂತಂದ್ರೆ ಅಷ್ಟು ದೊಡ್ಡದಾದಂತಹ ಜಾಗದಲ್ಲಿ ಎಷ್ಟು ಅಂಗರಕ್ಷಕರು ಇರಬೇಕು, ಎಷ್ಟು ಭದ್ರತಾ ಪಡೆಯವರು ಇರಲಿಲ್ಲ. ಯುದ್ಧ ಬೇಕಾಗಿಲ್ಲ, ಇದು ಯುದ್ಧದ ಸಮಯವಲ್ಲ. ಎಲ್ಲ ಪಾಕಿಸ್ತಾನ್ ಟಿವಿ ಯುದ್ಧದ ಸಮಯವಲ್ಲ ಅಂತ ಅಲ್ಲಿಯ ವಜೀರ್ ಆಲಂ ಹೇಳಿದ್ದಾರೆ ಅಂತ ಪಾಕಿಸ್ತಾನ್ ಚಾನಲ್ ಅಲ್ಲಿ ಬಂತು. ಯಾವಾಗ ಅದು ಬಂತು, ಯಾವಾಗ ಮಿಸ್ಫೈರ್ ಅಂತ ಗೊತ್ತಾಯ್ತು, ಸಿದ್ದರಾಮಯ್ಯ ಚಕ್ ಅಂತ ಹೇಳಿದ್ರು, ಇಲ್ಲ ನಾನು ಆ ರೀತಿ ಹೇಳಿದ್ದಲ್ಲ, ಯುದ್ಧ ಮಾಡಬೇಡಿ ಅಂದಿಲ್ಲ, ಈಗ ಬೇಕಾಗಿಲ್ಲ ಭದ್ರತಾ ವೈಫಲ್ಯ ಅಂತ. ಭದ್ರತಾ ವೈಫಲ್ಯ ಅನ್ನೋದು ಬೇರೆ ವಿಚಾರ, ಯುದ್ಧ ಮಾಡೋದು ಬೇರೆ ವಿಚಾರ. ಎರಡನ್ನೂ ಬೆರೆಸಬೇಕಾಗಿಲ್ಲ. ಆಮೇಲೆ ಈ ಸಂದರ್ಭದಲ್ಲಿ ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡಬೇಕಾಗಿಲ್ಲ. ಒಬ್ಬ ದೇಶದ ನಾಗರಿಕನಾಗಿ ಆಗಿರುವಂತಹ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡೋದಲ್ಲ. ಮುಂದೆ ಕೈಗೊಳ್ಳುವಂತಹ ಸರ್ಕಾರದ ನಿಲುವೇನಿದೆ ಅದಕ್ಕೆ ಸಮರ್ಥನೆ ಮಾಡಬೇಕಾದಂತಹ ಕೆಲಸ ಆಯಾ ರಾಜ್ಯಗಳ ಮುಖ್ಯಮಂತ್ರಿ ಮತ್ತು ಆ ದೇಶದ ನಾಗರಿಕಂದಾಗಿರುತ್ತೆ. ಆ ಜವಾಬ್ದಾರಿಯೇ ಗೊತ್ತಿರಲಾರದಂತ ಮುಖ್ಯಮಂತ್ರಿ ಈತ ನಿನ್ನೆ ಇನ್ನೊಂದು ಎಡವಟ್ಟು ಮಾಡಿದ್ರು. ಏನಪ್ಪಾ ಅಂತಂದ್ರೆ, ಈತ ಕೂಡಲ ಸಂಗಮಕ್ಕೆ ಶರಣ ಸಂಸ್ಕೃತಿ ವೈಭವ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಈ ಶರಣ ಸಂಸ್ಕೃತಿ ವೈಭವಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಹೇಳ್ತಾರೆ, ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ನಲ್ಲಿ ಮಾತಾಡ್ತಾರೆ, ಅದು ಚರ್ಚೆನೇ ಅಲ್ಲ, ಅದು ಅಲ್ರಿ, ಅದ್ರ ಹೆಸರೇ ಮನ್ ಕಿ ಬಾತ್. ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಅದು, ಅವರ ಮನಸ್ಸಿನಲ್ಲಿರುವಂತಹ ಮನದಾಳದ ಮಾತು ಅಂತ ಅವರು ರೇಡಿಯೋಗೋಸ್ಕರ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾವ ಸಂದರ್ಭದಲ್ಲಿಯೂ ನಿಲ್ಲಿಸಿಲ್ಲ. ಕೋವಿಡ್ ಸಂದರ್ಭದಲ್ಲಿಯೂ ಚಾಲು ಇತ್ತು. ನೀವು ಮಾಡಿರೋ ಯೋಜನೆಗಳು 190 ಕ್ಯಾನ್ಸಲ್ ಆಗಿರ್ತವೆ, ಇನ್ನೊಂದಿಷ್ಟು ರದ್ದು ಮಾಡಿರ್ತೀರಿ, ಇನ್ನೊಂದಿಷ್ಟು ಹಳವಂಡಾಗಿ ಕೂತಿರ್ತವೆ. 3 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ. ಪಾಪ ಮಹಿಳೆಯರೆಲ್ಲ ಕಾಯ್ಕೊಂಡು ಕೂತಿದ್ದಾರೆ. ಕೇಳಿದ್ರೆ ಅಕ್ಕ, ಬೆಳಗಾವಿ ಅಕ್ಕ, ಮೇ ತಿಂಗಳಲ್ಲಿ ಹಾಕ್ತೀವಿ 3 ತಿಂಗಳದ್ದು ಸೇರಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪರಿಸ್ಥಿತಿ ಹಂಗಿದೆ. ನರೇಂದ್ರ ಮೋದಿ ಒಂದೇ ಒಂದು ಸಲ ಚಾಚು ತಪ್ಪಲಾರದೆ ಮನ್ ಕಿ ಬಾತ್ ಅಂತ ಭಾನುವಾರ ದಿವಸ ಕಾರ್ಯಕ್ರಮ ಮಾಡ್ತಾರೆ. ಅವರ ಮನ್ ಕಿ ಬಾತ್ ಅದು ಚರ್ಚೆ ಅಲ್ಲ.
ಚರ್ಚೆ ಅಂದ್ರೆ ಬೇರೆ, ಅದು ಸಂವಾದ, ಎದುರುಗಡೆ ಕೂಡ್ಸ್ಕೊಂಡು ಮಾತಾಡೋದು. ಮನ್ ಕಿ ಬಾತ್ನಲ್ಲಿ ಅದು ಚರ್ಚೆ ಅಲ್ಲ, ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ, ಪ್ರಜಾಪ್ರಭುತ್ವಕ್ಕೆ ಯೋಗ್ಯವಾದದ್ದಲ್ಲ ಅಂತ ಈತ ನರೇಂದ್ರ ಮೋದಿ ಅವ್ರ ಮೇಲೆ ವಿಷ ಹಾಕೋತಾರೆ. ಎಂಥ ವಿಚಿತ್ರವಾದಂತಹ ಜನ, ಮತ್ತು ಎಷ್ಟು ಒಳಗಡೆ ದ್ವೇಷ ಈರ್ಷೆಯನ್ನ ಇವ್ರಿಗೂ ಕಾಪಿಟ್ಟುಕೊಂಡಿದ್ದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಇನ್ನೊಬ್ಬ ಇದ್ದಾರೆ ಇವರಲ್ಲಿ ಸರ್, ಎಂಥ ವಿಚಿತ್ರವಾದಂತಹ ಜನ ಇದ್ದಾರೆ ಇವರು ಸರ್ಕಾರದಲ್ಲಿ ಅಂದ್ರೆ ಸಂತೋಷ್ ಲಾಡ್ ಅಂತ ಈತನ ಹೆಸರು. ಈತನಿಗೆ ಟ್ರಬಲ್ ಶೂಟರ್ ಅಂತ ಬೇರೆ ಹೆಸರಿಟ್ಟಿದ್ದಾರೆ. ಈತನಿಗೆ ಒಂದು ಜವಾಬ್ದಾರಿ ಕೊಟ್ಟರು, ಏನು, ಪಹಲ್ಗಾಮ್ ದುರಂತ ಆದ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಾಕಿಕೊಂಡಿರುವಂತ ಕನ್ನಡಿಗರನ್ನು ವಾಪಸ್ ಕರ್ಕೊಂಡ್ಬನ್ನಿ ಕರ್ನಾಟಕಕ್ಕೆ. ಇದರಲ್ಲಿ ಟ್ರಬಲ್ ಶೂಟಿಂಗ್ ಏನಿದೆ, ಇದರಲ್ಲಿ ಯಾವುದೋ ಉಕ್ರೇನ್ ಯುದ್ಧಕ್ಕೆ ಹೋಗಿ ಅಲ್ಲಿ ಯುದ್ಧವನ್ನು ನಿಲ್ಲಿಸಿ ಅಲ್ಲಿಂದ ಒಂದು ವಿಶೇಷ ವಿಮಾನ ಮಾಡಿ ಅಲ್ಲಿಂದ ಸರ್ಕಾರದ ಅನುಮತಿಯನ್ನು ಪಡೆದು ವೀಸಾ ತಗೊಂಡು ಅವರು ವೀಸಾ ಚೆಕ್ ಮಾಡಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಲಸೆ ಕರ್ಕೊಂಡು ಬರೋದಲ್ಲ. ಭಾರತ ದೇಶದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಿಮಾನದಲ್ಲಿ ಕರ್ಕೊಂಡ್ಬಂದು ಇಳಿಸಿ ಅವ್ರವ್ರ ಮನೆಗೆ ಕಳಿಸೋದು. ನೀವು ಹೋಗದೇ ಇದ್ರು ಅವ್ರವ್ರ ಮನೆಗೆ ಅವ್ರು ಬಂದೇ ಬರ್ತಾರೆ, ಟಿಕೆಟ್ ಮಾಡಿಸ್ಕೊಂಡೇ ಹೋಗಿರ್ತಾರೆ. ಯಾರಿಗೂ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಆ ಜಾಗದಲ್ಲಿ ಮುಂದಿನ 2 ಗಂಟೆ ಒಳಗಡೆ ಪ್ರವಾಸಿಗರಿಗೆ ಎಷ್ಟೋ ಜನರಿಗೆ ವಿಷಯ ಗೊತ್ತಿರಲಿಲ್ಲ. ಮಾರನೇ ದಿವಸ ಜನ ಯಥಾ ಪ್ರಕಾರ ಓಡಾಡ್ತಾ ಇದ್ರು. ಕಾಶ್ಮೀರದಲ್ಲಿ ಇವು ಓಡಾಡ್ತಾ ಇದ್ದಾರೆ. ಇಲ್ಲಿ ಟ್ರಬಲ್ ಶೂಟಿಂಗ್ ಏನಿಲ್ಲ. ಆದರೆ ಟ್ರಬಲ್ ಶೂಟರ್ ಸಂತೋಷ್ ಲಾಡ್ ಅವ್ರನ್ನ ಸರ್ಕಾರ ಪಹಲ್ಗಾಮ್ಗೆ ಅಲ್ಲಿ ಸಿಕ್ಕಾಕೊಂಡಿರುವಂತಹ ಜನರ ಸಂತ್ರಸ್ತರನ್ನ ಕರ್ಕೊಂಡ್ಬರ್ಲಿಕ್ಕೆ ನಿಯೋಜಿಸಲಾಗಿದೆ. ಏನೋ ವಿಜಯ ಯಾತ್ರೆ ಮಾಡ್ಲಿಕ್ಕೆ ಹೋಗೋರ್ ತರ ಇತ್ತ ಹೋಗಿರೋದು. ಹೋದ ತಕ್ಷಣ ಹೇಳಿದ್ದೇನು ಗೊತ್ತಾ, ಅಲ್ಲಿ ನಿಲ್ಲಿ ಡ್ರೆಸ್ ಹಾಕೊಂಡಿರುವಂತ ವಾಚ್ಮನ್ಗಳು ಇರಲಿಲ್ಲ. ಸ್ವಾಮಿ, ಸಾವಿರಾರು ಎಕರೆ ದೊಡ್ಡದಾದಂತಹ ಹುಲ್ಲುಗಾವಲದು. ನಾನು ಇಲ್ಲಿ ಕೂತ್ಕೊಂಡು ಹೇಳೋದಲ್ಲ, ಅಲ್ಲಿ ಸತತವಾಗಿ 4-5 ಸಲ ಹೋಗಿ ಬಂದಂತ ಮನುಷ್ಯ. ಆಮೇಲೆ ಈ ಜನ ಹೋಗಿದ್ದಿದೆಯಲ್ಲ ನಮ್ಮವರು, ಈ ಕುದುರೆ ಸವಾರರವ್ರನ್ನ ಯಾವ ರೀತಿ ಅವ್ರನ್ನ ಪುಸಲಾಯಿಸಿ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ, ನಿರ್ಜನವಾದಂತಹ ಪ್ರದೇಶದ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಎಲ್ಲಾ ಪ್ಲಾನ್ ಮಾಡಿ ಸ್ಥಳೀಯರ ಸಹಕಾರದೊಂದಿಗೆ ನಡೆದಂತ ದೊಡ್ಡ ನರಮೇಧ ಇದು. ಯಾವನೋ ಪಾಕಿಸ್ತಾನದಿಂದ ಬಂದು ಠಕ್ 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 ಹೊಡೆದು ಹೋಗಿದ್ದಲ್ಲ ಇದು. ಅಲ್ಲಿಯ ಚಹಾ ಮಾರೋನಾಗಿ, ಅಲ್ಲಿಯ ಕುದುರೆ ಸವಾರನಾಗಿ, ಅಲ್ಲಿ ಬೇರೆ ಬೇರೆ ಉದ್ಯೋಗದಲ್ಲಿ ತೊಡಕೊಂಡವನಾಗಿ, ಸ್ಲೀಪರ್ ಸೆಲ್ನಲ್ಲಿ ಇದ್ದವರೆಲ್ಲಾ ಸೇರಿ ಮಾಡಿದಂತ ನರಮೇಧ ಅತ್ಯಂತ ಪ್ಲಾನ್ಡ್ ಆಗಿ ಮಾಡಿರುವಂತದ್ದು. ಎಂತ ಭದ್ರತೆ ಇದ್ರೂ ಬ್ರೇಕ್ ಆಗುವಂಥದ್ದು. ನೀವು ನೀಲಿ ಡ್ರೆಸ್ ಹಾಕಿ ಬಂದು ನಿಲ್ಸಿದ ತಕ್ಷಣ ಅದು ಫೇಲ್ ಆಗಿ ಬಿಡೋದಿಲ್ಲ. ಸಿನಿಮಾ ಥಿಯೇಟರ್ ಅಂತ ಸಿನಿಮಾ ಥಿಯೇಟರ್ಲ್ಲೇ ಬ್ಲಾಸ್ಟ್ಗಳಾಗ್ತವೆ, ಗುಂಡು ಹೊಡಿತಾರೆ. ರೈಲ್ವೆ ಸ್ಟೇಷನ್ ಅಲ್ಲಿ ಆಗಿದ್ದಾವೆ, ನೀವೇನ್ ನೋಡಿದ್ರಿ, ಹೋಟೆಲ್ನಲ್ಲಿ ಆಗಿದ್ದಾವೆ. ತಾಜ್ ಹೋಟೆಲ್ಗಿಂತ ಸೆಕ್ಯೂರಿಟಿ ಬೇಕನ್ರಿ, ಅಲ್ಲಿ ಕೂಡ ಭಯೋತ್ಪಾದಕರು ನುಗ್ಗಿದ್ದಾರೆ. ಈ ಸಂತೋಷ್ ಲಾಡ್ ಹೇಳ್ತಾರೆ, ಅಲ್ಲಿ ಇನ್ನೊಂದು ಮಜಾ ನೋಡಿ. ಇದು ಒಂದಾಯ್ತಾ. ಎರಡನೇದು ಹೇಳ್ತಾರೆ, ಈತ ನೇವಲ್ ಆಫೀಸರ್ಸ್ ಯಾರು ಅಲ್ಲಿ ಇರಲಿಲ್ವಂತ. ಕಾಶ್ಮೀರದ ಆಸುಪಾಸು ಸಮುದ್ರವೇ ಇಲ್ಲ. ಈತ ನೇವಲ್ ಆಫೀಸರ್ಸ್ ಇರಲಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಯಾವ ಮಟ್ಟಿನ ವ್ಯಂಗಾಯಿತ ಅಂತ ಆಲೋಚನೆ ಮಾಡಿ. ನರೇಂದ್ರ ಮೋದಿ ಅವರನ್ನ ಕುಹಕ ಮಾಡ್ತಾ ನಿಂದಿಸ್ತಾ ಎಂಥ ವ್ಯಕ್ತಿಗಳನ್ನೆಲ್ಲ ಸಚಿವರು ಮಾಡಿದ್ದಾರೆ ಅವರು. ಅಂದ್ರೆ ಸಿದ್ದರಾಮಯ್ಯನವರು, ಈ ಸಿದ್ದರಾಮಯ್ಯನ ಕತೆ ಬಿಡಿ, ಈತನಿಗೆ ಒಬ್ಬ ಪೊಲೀಸ್ ಆಫೀಸರ್ ಜೊತೆ ಹೇಗೆ ನಡ್ಕೋಬೇಕನ್ನುವಂತ ಕನಿಷ್ಠ ನಾಗರಿಕ ಪ್ರಜ್ಞೆ ಕೂಡ ಇದೆ. ಒಬ್ಬ ASPಗೆ ಹೊಡೆಯಕ್ಕೆ ಹೋಗ್ತಾರೆ ಅಂತಂದ್ರೆ ಏನಯ್ಯ ಯಾಕಯ್ಯ ಅಂತ ಸಾರ್ವಜನಿಕವಾಗಿ ಟೀಕಿಸ್ತಾರೆ. ಅಂದ್ರೆ ಈ ಮನುಷ್ಯ ಏನಾದರೂ ಸಂಸ್ಕೃತಿ ಏನಾದರೂ ಇದೆಯಾ ಆಲೋಚನೆ ಮಾಡಿ. ಆಮೇಲೆ ಭದ್ರತಾ ವೈಫಲ್ಯ ಅಂತಾರೆ. ಇವರೊಂದು ಸಮಾವೇಶ ಮಾಡ್ತಾರೆ, ಅಲ್ಲಿ ಬಂದಿರುವಂತ ಕಾರ್ಯಕರ್ತರು, ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿರುವಂತ ಕಾರ್ಯಕರ್ತರ ಮಾಹಿತಿಯನ್ನೇ ಬೇಹುಗಾರಿಕೆ, ಕರ್ನಾಟಕ ಸರ್ಕಾರದ ಬೇಹುಗಾರಿಕೆಯವರು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೊಟ್ಟಿಲ್ಲ. ಅಂದ್ರೆ ಇವ್ರಿಗೆ ಎಷ್ಟು ಭದ್ರತಾ ವೈಫಲ್ಯ ಗೊತ್ತಿದೆ ಅನ್ನೋದನ್ನು ಆಲೋಚನೆ ಮಾಡಿ. ಈ ತರದ ಜನ ಈ ದೇಶದಲ್ಲಿ ಕಾಂಗ್ರೆಸ್ನವರು ಇರೋದು. ಈ ಕಾಂಗ್ರೆಸ್ನವರು ಈಗ ನರೇಂದ್ರ ಮೋದಿ ಅವರು ನಾವು ಹೇಳ್ದಂಗೆ ಕೇಳ್ಕೊಂಡು ಜಾತಿ ಜನಗಣತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಲೆಕ್ಕಾಚಾರ ಏನಿರುತ್ತೆ ಅಂತ ರಾಹುಲ್ ಗಾಂಧಿ ಒಬ್ಬನಿಗೆ ಕೂಡ ಗೊತ್ತಾಗಲ್ಲ. ಆ ರೀತಿಯಾದಂತಹ ರಹಸ್ಯವನ್ನ ಕಾಪಾಡಿಕೊಂಡು ಮಾಡಿರುವಂತ ಸರ್ಜಿಕಲ್ ಸ್ಟ್ರೈಕು ಈಗ ಮುಟ್ಟಿ ನೋಡ್ಕೋತಾ ಇದೆ ಕಾಂಗ್ರೆಸ್. ಮುಂದೆ ಏನು, ಬೇರೆ ವಿಷಯ ಯಾವುದು ನಮಗೆ ಅಜೆಂಡಾ, ಹೇಗೆ ಸರ್ಕಾರವನ್ನು ಅಭದ್ರಗೊಳಿಸಬೇಕು ಅಂತ ಕಾಯ್ಕೊಂಡು ಕೂತಿದೆ. ನರೇಂದ್ರ ಮೋದಿ ಅವರ ಲೆಕ್ಕಾಚಾರ ಅಷ್ಟು ಸುಲಭವಾಗಿ ತಿಳಿಯುವಂಥದ್ದಲ್ಲ. ಸಿದ್ದರಾಮಯ್ಯ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ರು, ನಾನು ಕರ್ನಾಟಕ ಮುಖ್ಯಮಂತ್ರಿ ಅಂತ ಅವರ ಸರಿಸಮನಾಗುವಂತ ಭ್ರಮೆ ಕಂಡ್ರೆ ಅದಕ್ಕಿಂತ ದಡ್ಡತನ, ಮೂರ್ಖತನ ಇನ್ನೊಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.